ಇಂಡಿಯನ್ ರೈಲ್ವೇಸ್ ಅಲ್ಲಿ ಕೆಲಸ ಮಾಡೋ ಗಂಡಸಿಗೆ ರೈಲ್ವೇಸ್ ತರ ಒಂದು ಬಿಸ್ನೆಸ್ ಇಂಡಿಯಾದಲ್ಲೇ ಇಲ್ಲವೇ ಇಲ್ಲ. ಈ ಬಿಸ್ನೆಸ್ ರಿಸ್ಕ್ ನ ಗವರ್ಮೆಂಟ್ ಮಾತ್ರ ತಗೊಳಕಾಗೋದು, ಬೇರೆ ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ. ರೈಲ್ವೇಸ್ ಡಿಪಾರ್ಟ್ಮೆಂಟ್ ಬರೀ ಟಿಕೆಟ್ ಸೇಲ್ಸ್ ಮಾಡೋದ್ರಲ್ಲಿ ಪ್ರಾಫಿಟ್ ಮಾಡೋದಿಲ್ಲ. ಫ್ರೈಟ್ ಸರ್ವಿಸಸ್ ಅಂದ್ರೆ ಗೂಡ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಪಾರ್ಸಲ್ ಸರ್ವಿಸಸ್ ಚಿಕ್ಕ ಚಿಕ್ಕ ಪಾರ್ಸಲ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಶೇರ್ ಮಾರುಕಟ್ಟೆಯಿಂದನೂ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ತಗೊಂತಾರೆ. ಕೇಟರಿಂಗ್ ಸರ್ವಿಸಸ್, ನೀವು ರೈಲ್ವೇಸ್ ಅಲ್ಲಿ ಊಟ ಆರ್ಡರ್ ಮಾಡ್ಬಿಟ್ಟು ತಿಂತೀರಲ್ಲ, ಅದರಲ್ಲೂ ಪ್ರಾಫಿಟ್ ಮಾಡ್ತಾರೆ. ಒಂದಷ್ಟು ಪ್ರೈವೇಟ್ ಸೆಕ್ಟರ್ಸ್ ಜೊತೆ ಕೈ ಜೋಡಿಸಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಸ್ತಾರೆ. ಇದೆಲ್ಲ ಬಿಟ್ಟು ಸಾಕಷ್ಟು ಸಿಟಿಗಳಲ್ಲಿ ಮೆಟ್ರೋ ಟ್ರೈನ್ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದನೂ ಗವರ್ಮೆಂಟ್ಗೆ ಪ್ರಾಫಿಟ್ ಬರುತ್ತೆ. ಇನ್ನು ರೈಲ್ವೆ ಎಂಪ್ಲಾಯೀಸ್ ಸಿಗೋ ಬೆನಿಫಿಟ್ಸ್ ಬಗ್ಗೆ ಕೇಳಿದ್ರೆ ತಲೆನೇ ತಿರ್ಗೋಗುತ್ತೆ. ಜಾಬ್ ಸೆಕ್ಯೂರಿಟಿ, ಫ್ರೀ ಆಗಿ ಟ್ರಾವೆಲ್ ಮಾಡಬಹುದು, ಮೆಡಿಕಲ್ ಕೇರ್ ಕೊಡ್ತಾರೆ, ಹೌಸಿಂಗ್ ಅಂದ್ರೆ ರೈಲ್ವೆ ಕ್ವಾರ್ಟರ್ಸ್ ಅಥವಾ ಹೌಸ್ ರೆಂಟ್ ಅಲೋವೆನ್ಸ್ ನ ಕೊಡ್ತಾರೆ, ಸ್ಟಡಿ ಲೀವ್ ಕೊಡ್ತಾರೆ ಅವ್ರೇನಾದ್ರೂ ಓದ್ತಿದ್ರೆ, ಫ್ಯಾಮಿಲಿಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಕೊಡ್ತಾರೆ. ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರ್ ಮಾಡಿದಂತಹ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ಅದು ಈ ರೈಲ್ವೆ.